ಪ್ರಭು ನ್ಯೂಸ್ಗೆ ಸ್ವಾಗತ. ಮಹಾಶಿವರಾತ್ರಿ ಅಂಗವಾಗಿ ಮಲ್ಲಿಕಾರ್ಜುನ್ ಜಾತ್ರೆ ಸಮೀಪದ ಹಂಚನಾಳ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಮಲ್ಲಿಕಾರ್ಜುನ್ ಮಂದಿರದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ 3 ದಿನಗಳವರೆಗೆ ಸುಕ್ಷೇತ್ರ ನೂಲ್ ಸುರ್ಗಿ ಮಠದ ಪೂಜ್ಯರಾದ ಪರಮಪೂಜ್ಯ ಶ್ರೀ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳ ಅಧ್ಯಾತ್ಮ ಪ್ರವಚನ ಮತ್ತು ಪಲ್ಲಕ್ಕಿ ಉತ್ಸವ, ಮಹಾಪ್ರಸಾದ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಿ ಶಿವನ ಕೃಪೆಗೆ ಪಾತ್ರರಾದರು. ದಿನಾಂಕ 16ರಂದು ಪುರಾಣ ಮುಕ್ತಾಯ ಸಮಾರಂಭದ ಅಂಗವಾಗಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀಗಳು ಮಾತನಾಡುತ್ತಾ, ನಮ್ಮ ನಾಡು ಸನಾತನ ಧರ್ಮದಿಂದ ಕೂಡಿದ ನಾಡಾಗಿರುತ್ತದೆ. ಗ್ರಾಮದ ಜನರು ಭಕ್ತಿ ಭಾವದಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಇವತ್ತು ಢಾಬಾ ಹೋಟೆಲ್ಗಳಲ್ಲಿ ಊಟ ಮಾಡುವ ಪದ್ಧತಿಯನ್ನು ರೂಪಿಸಿಕೊಂಡು ಮನೆ ಊಟಕ್ಕೆ ರುಚಿ ಎಂಬುದನ್ನು ತಿಳಿಸುತ್ತಿಲ್ಲ. ಪೂರ್ವಜರು ತಮ್ಮ ತಮ್ಮ ಮನೆಗಳಿಗೆ ಅಡಿಗೆ ಮಾಡುವ ಒಲೆಗಳನ್ನು ಪೂಜಿಸಿ ಅದಕ್ಕೆ ಸಂಸ್ಕಾರ ನೀಡಿ, ಭತ್ತಕ್ಕೆ ಸಂಸ್ಕಾರ ನೀಡಿ, ಅಕ್ಕಿ ಮಾಡಿ ಅಕ್ಕಿಗೆ ಸಂಸ್ಕಾರ ನೀಡಿ ಅನ್ನ ಮಾಡಿದ ಊಟವನ್ನು ಉಂಡರೆ ಮನುಷ್ಯನಲ್ಲಿ ಸಂಸ್ಕಾರ ಭಾವನೆ ಮೂಡುತ್ತಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ತಮ್ಮ ಹಣೆಗಳಿಗೆ ಟಿಕಲಿಗಳನ್ನು ಹಚ್ಚಿಕೊಳ್ಳುವ ಸಂಪ್ರದಾಯ ರೂಢಿಸಿಕೊಂಡಿದ್ದಾರೆ. ಆದ್ದರಿಂದ ಚರ್ಮರೋಗ ಸಮಸ್ಯೆಗೆ ಗುರಿಯಾಗುತ್ತಿದ್ದಾರೆ. ಕಾರಣ ತಮ್ಮ ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿ ಸಂಸ್ಕಾರವಂತರನ್ನಾಗಿ ಮಾಡಿದ್ದಲ್ಲಿ ಸನಾತನ ಧರ್ಮ ಉಳಿಯಲು ಸಾಧ್ಯ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ಲೋಕಮಿತ್ರರು ಉಪಸ್ಥಿತರಿದ್ದು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೇವಸ್ಥಾನಕ್ಕೆ ಉಚಿತವಾಗಿ ತಮ್ಮ ಜಾಗವನ್ನು ನೀಡಿದ್ದಕ್ಕಾಗಿ ಸದ್ರಿ ಅವರನ್ನು ಶ್ರೀಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ತೇಜ್ ಪ್ರಭು ನ್ಯೂಸ್, ಹಂಚಿನಾಳ್. ಓಂ ಶ್ರೀ ಗುರುಭ್ಯೋ ನಮಃ. ನೂಲಪುರ ನಿವಾಸಾಯ ಚಂದ್ರಶೇಖರ ಯೋಗಿನೇ ಶ್ರೀ ಸುರಗೀಶ್ವರೇಶಾಯ ನಮೋ ವೇದಸ್ಸುಬೋಧಿನಿ ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ. ಜಾತ್ರೆ ಒಳಗ ಸಂತ್ಯಾಗ ನಮ್ಮದೇ ನಡೆಯಂಗಿಲ್ಲ. ನಿನ್ನೆವರೆಗೂ ನಾವೊಂದಿಷ್ಟು ಕೂಡ್ರಾದ್ರು ಕೂಡ್ತಿದ್ರು. ಅದ್ರೊಳಗೆ ನೀವೆಲ್ಲ ಊರೆಲ್ಲ ಅಡ್ಡಾಡಿ ಬಂದಿರೀಗ. ಹೊಟ್ಟೆ ಹಸ್ತೈತೇನ? ನಮಗೆಲ್ಲ ಹಿರಿಯರು ಹೇಳ್ಯಾರ, ನಮ್ಮ ಸಾವುಕಾರರು ಅವರೆಲ್ಲರೂ, ಕಮಿಟಿಯವರು, ಅಜ್ಜರ 1 ಗಂಟೆಗೆ ಮುಗಿಸ್ರಿ ಅಂತಂದ್ರು. ಆದ್ರೇನು ಈ 1 ಹೇಳಿದ್ರು ಏನು ರಾತ್ರಿ 1 ಹೇಳಿದ್ರು ಗೊತ್ತಲ್ಲಿ ನನಗೆ. ಈ ಒಂದು ಪ್ರವಚನದ ಸಮಾರೋಪ ಸಮಾರಂಭ ಮತ್ತು ಮಹಾದಾಸೋಗದ ಕಾರ್ಯಕ್ರಮದ ನಿಮಿತ್ತವಾಗಿ
ಸೇರಿರುವಂಥ ಎಲ್ಲ ಹಂಚಿನಾಳ ಗ್ರಾಮದ ಹಿರಿಯರೇ, ತಾಯಿಂದರೇ, ಯುವಕರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಭಕ್ತಿ ಶರಣು ಶರಣಾರ್ಥಿ. ಜಾಯತೆ ಇತಿಹಿ ಜಾತ್ರಿ ಅಂತ ಕರ್ಕೊಂಡು ಬರ್ತಾರ. ಇವತ್ತು ಮಲ್ಲಿಕಾರ್ಜುನ 3ನೇ ದಿನದ ಈ ಜಾತ್ರಾ ನಿಮಿತ್ತವಾಗಿ ನಾವೆಲ್ಲ ಸೇರ್ಕೊಂಡಿದ್ವಿ. ಮನುಷ್ಯನ ಜೀವನ ನಿಮ್ಮ ಮನಸ್ಸು ನಿರ್ಮಾಣ ಆಗ್ತದೆ. ಈ ಒಂದು 30-35 ವರ್ಷದ ಹಿಂದೆ ಹೋಗಿ ನಾವು ವಿಚಾರ ಮಾಡಿದ್ರೆ ಮನೆಯೊಳಗೆ ಪ್ರಸಾದ ತಯಾರು ಮಾಡ್ತಿದ್ರು. ಮನ್ಯಾಗ ಮಾಡ್ತಿದ್ರಿಲ್ರಿ. ಈಗ ಮನ್ಯಾಗ ಊಟ ಮಾಡೋರು ಬಹಳ ಕಮ್ಮಿ ಆಗ್ಯಾರಿ. ಅದ್ರೊಳಗೆ ಹೈವೇದಾಗ ಹೋದ್ವಿ ಅಂದ್ರ ಎಲ್ಲಿ ನೋಡ್ತೀವಲ್ಲ ಯಾವ್ದವ್ರಿ? ಅದೇನು ದಾಬಾನೋ ಹೋಟೆಲ್ ತಿಂಡಿಯ ಸವಾಸ ಮಾಡಿದವರಿಗೆ ಮನೆಯ ಊಟದ ರುಚಿ ಹಿಡಿಸದ ನೋಡಯ್ಯ. ಹೋಟೆಲ್ ತಿಂಡಿಯ ಸವಾಸ ಮಾಡಿದವರಿಗೆ ಮನೆಯ ಊಟದ ರುಚಿ ಹಿಡಿಸದ ನೋಡಯ್ಯ. ಆಲ್ಕೋಹಾಲಿನ ಸವಾಸ ಮಾಡಿದವರಿಗೆ ಆಕಳ ಹಾಲಿನ ರುಚಿ ಹಿಡಿಸದ ನೋಡಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಹೋಟೆಲ್ದಾಗ ಊಟ ಮಾಡೋರು ಮನ್ಯಾಗ ನೀವು ಎಷ್ಟು ಚಂದ್ರ ಅಡಿಗೆ ಮಾಡ್ರಿ, ಅದಕ್ಕೇನ್ರ ಒಂದು